ಅದಕ್ಕೆ ಹೇಳಿದೆ ನೀವು ಮುಂದೆ ನಿಲ್ಬೇಕು ಅಂತ ಅದಕ್ಕೆ ಹೇಳಿದೆ. ಅಲ್ಲಿ ವಿಜಯ್ ಮುಂದೆ ಬಂದ್ರು. ಅಲ್ಲ ಯಾವ ತರ ನಾನು ಅದೇ ತರ ಮಾಡ್ಬೇಕು. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಹಿಂದೆ ಪಕ್ಷ ಸ್ಥಾಪನೆ ಆದ್ರೂ ಕೂಡ ಅವ್ರು ಯಾವ ರೀತಿ ಮುಂದೆ ಬಂದು ಅದೇ ತರ ನಾನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಉಪೇಂದ್ರ ಅವರು ಹಿಂದೆ ಯಾವ ತರ ಮಾಡ್ಬೇಕು ನೀವು ಮುಂದೆ ಬನ್ನಿ ಅಂತ ಇಲ್ಲಪ್ಪ, ನಾನ್ ಮುಂದೆ ಬಂದಿದ್ದೀನಿ ಲೈಫಲ್ಲೂ ಹೇಳಲ್ಲ ಬಿಡಿ. ಇನ್ ನಾನು ಹೇಳಲ್ಲ ಮಾತನ್ನ, ಯಾಕಂದ್ರೆ ಮುಂದೆ ಬನ್ನಿ ಅಂತ ಹೇಳಿದ್ರೆ ಚೆನ್ನಾಗಾಗ್ರಿ ಅಂದ್ರೆ ಚೆನ್ನಾಗಾಗಿ ಅಂತೀರ ನೀವು. ನಾನ್ ಚೆನ್ನಾಗಾಗ್ತೀನಯ್ಯ, ನಾನ್ ಮಾಡೋ ತೋರಿಸ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದು. ಓಕೆ, ಇನ್ಮೇಲೆ ನಾನು ಹೇಳಲ್ಲ ಸರ್, ಮುಂದೆ ಬನ್ನಿ ಅಂತ. ಈಗ ಒಂದ್ ಹೇಳಿ, ವಿಜಯ್ ಅವ್ರು ಮಾಡಿರೋ ತರನೇ ಇಲ್ಲೂ ಯಾರೋ ಒಬ್ರು ಮಾಡ್ಬೇಕಾ? ಖಂಡಿತ ಅದನ್ನ ಜನ ಬಯಸ್ತಾ ಇದ್ದಾರೆ. ಹೇಳಿ, ಬಯಸ್ತಾ ಇದ್ದಾರೆ. ಇಲ್ಲ ನಾನ್ ಜನರ ಆಗ್ಬೇಕು. ಅಭಿಪ್ರಾಯ. ಕೇಳಿ ಅವ್ರಿಗೆ ಯಾರೋ ಒಬ್ರು ಬೇಕಾ ತರ. ಕರೆಕ್ಟ್ ತಾನೆ? ಕರೆಕ್ಟ್. ಬರ್ತಾರೆ, ಕಾಯಿರಿ, ವೆಯ್ಟ್ ಮಾಡಿ ಬರ್ತಾರೆ. ಒಬ್ಬ ನಾಯಕ ಬರ್ತಾನೆ, ಕಂಪ್ಲೀಟ್ ಬದಲಾವಣೆ ಮಾಡ್ತಾನೆ ಇದೇ ಸಿಸ್ಟಮ್ ಅಲ್ಲಿ. ವೆಯ್ಟ್ ಮಾಡೋಣ ನಾವೆಲ್ಲ. ಅದೇ ಅಲ್ಲ, ಇದರ್ಥ ಆಯ್ತಲ್ವಾ? ಉಪೇಂದ್ರ ಯಾಕೆ ಆಗ್ಬಾರ್ದು? ಅಲ್ಲ, ನಾನು ಹೇಳ್ತಿರೋದು ನಾನು ಈ ತರ, ನನಗೆ ಅನಿಸ್ತಿರೋದು ಇದು ಕರೆಕ್ಟು ಅಂತ. ನನಗೆ ಅದು ಕರೆಕ್ಟ್ ಅನ್ನಿಸ್ತಾ ಇಲ್ಲ. ನಾನು ಅದನ್ನ ಹೇಳಿದ್ದೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ. ಕರಪ್ಷನ್ ಯಾಕಿದೆ, ಅಲ್ಲಿಂದ ಎಲ್ಲಾಗಿದೆ. ನೀವು ಅದೇ ಸಿಸ್ಟಮ್ಗೆ ಹೋಗಿ ನೀವು ಗೆಲ್ಬೇಕು ಅಂದ್ರೆ ನಾನು ಬದಲಾವಣೆ ಮಾಡಕ್ ಆಗಲ್ಲ ಅಂತ ನನಗೆ ಗೊತ್ತಾಗಿದೆ. ಅದು ನಿಮ್ಗೂ ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ? ಗೊತ್ತಾಗಿಲ್ವಾ? ಅದನ್ನಾರ ಕರೆಕ್ಟ್ ಆಗಿ. ಮತ್ತೆ ನೀವು ಬದಲಾವಣೆ ಹೇಗ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ ಸರ್? ಬದಲಾವಣೆ ಮಾಡಬಾರ್ದು ಅಂತ ಹೇಳಿ. ಬದಲಾವಣೆಗಿದ್ದಲ್ಲಿ ಬೇಡ ರೀ, ಅದೇ ಬೇಕ್ರಿ, ಒಬ್ಬ ಯಾವನ ಬರ್ಬೇಕ್ರಿ. ಏನಂದ್ರೆ ಬದಲಾವಣೆ ನಮ್ಗೆ ಗೆಲ್ಬೇಕಿರೋ ಗೊತ್ತಾ, ಅಲ್ಲಿ ಮೇಲಿರೋನ್ ಚೇಂಜ್ ಆಗ್ಬೇಕಷ್ಟೇ. ಅದ ನೋಡಿ ಬದಲಾವಣೆ ಇದು.